ನಮ್ಮ ಸರ್ಕಾರ ಬಂದು ಈಗ ಹತ್ರ 1000 ದಿನ ಆಗ್ತಾ ಇದೆ. ಈ 1000 ದಿನದಲ್ಲಿ 2,20,000 ಹಕ್ಕುಪತ್ರವನ್ನು ನಮ್ಮ ಸರ್ಕಾರದ 2.5 ವರ್ಷದಲ್ಲಿ ಕೊಡುವಂಥ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಹಿಂದೆ 6 ವರ್ಷದಲ್ಲಿ 1 ಲಕ್ಷ, 2.5 ವರ್ಷದಲ್ಲಿ 2,20,000. ಇದರಲ್ಲಿ 1,10,000 ಹೊಸಪೇಟೆಯಲ್ಲಿ ಕೊಟ್ಟಿದ್ದೇವೆ ಈಗಾಗಲೇ. ಇನ್ನು 1,10,000 ಬರೋ ವಾರ ಹಾವೇರಿಯಲ್ಲಿ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ಸುಮಾರು 49 ಲಕ್ಷ ಜಮೀನುಗಳು ರಾಜ್ಯದಲ್ಲಿ ಈ ಹಿಂದೆ ಮೃತರಾಗಿರುವ ಹೆಸರಿನಲ್ಲೇ ಜಮೀನುಗಳು ದಾಖಲೆಗಳು ನಡೀತಾ ಬಂದಿದೆ. ಅವುಗಳನ್ನು ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ಕೆಲವರು ರೈತರು ಆಸಕ್ತಿ ತೋರಿಸಿಲ್ಲ. ಇನ್ನು ಕೆಲವರು ಕಚೇರಿಗಳಿಗೆ ಸುತ್ತಿ ಮಧ್ಯವರ್ತಿಗಳ ಕಪಿಮುಷ್ಟಿಗೆ ಸಿಕ್ಕಾಕೊಂಡು ಸರ್ಕಾರಗಳಿಗೆ, ಅಧಿಕಾರಿಗಳಿಗೆ, ನಮ್ಮ ಇಲಾಖೆಗಳಿಗೆ ಇಡೀ ಶಾಪ ಹಾಕಿದಂಥದ್ದು ಕೂಡ ಇದೆ. ಇವೆಲ್ಲ ಅವರು ಅರ್ಜಿ ಹಾಕೋದಕ್ಕೆ ಕಾಯೋ ಅವಶ್ಯಕತೆ ಇಲ್ಲ ಅಂತೇಳಿ ಈ 49 ಲಕ್ಷ ಈ ರೀತಿಯ ಜಮೀನುಗಳನ್ನು ಕೂಡ ಅವರ ಮೂಲ ಮಾಲೀಕರು ಯಾರಿದ್ದಾರೆ ಅವರ ವಾರಸುದಾರರಿಗೆ ನಾವೇ, ನಮ್ಮ ಅಧಿಕಾರಿಗಳೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆಯನ್ನು ಮಾಡಿ ವಾರಸುದಾರರ ಹೆಸರಿಗೆ ಖಾತೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಈ ಪೌತಿ ಖಾತೆ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ನಾವು ರಾಜ್ಯದಲ್ಲಿ. 49 ಲಕ್ಷ ಈ ರೀತಿ ಜಮೀನುಗಳ ಸಂಖ್ಯೆ ಮೃತರ ಹೆಸರಿನಲ್ಲಿ ಇದ್ದಂಥದ್ದು. ಅದರ ಪೈಕಿ ಈಗಾಗಲೇ 11 ಲಕ್ಷ ಜಮೀನುಗಳನ್ನು ನಾವು ಈ ಪೌತಿ ಖಾತೆ ಆಂದೋಲನದಲ್ಲಿ ಅವರ ವಾರಸುದಾರರ ಹೆಸರಿಗೆ ಖಾತೆ ಬದಲಾವಣೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನು ಒಂದು ಅಭಿಯಾನದ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಇನ್ನಷ್ಟು ತೀವ್ರ ಆಗಬೇಕು ಪ್ರಗತಿ. ಮತ್ತು ಮಾರ್ಚ್ ಅಂತ್ಯಕ್ಕೆ ಒಂದು 50% ಆದರೂ ದಾವಣಗೆರೆಯಲ್ಲಿ ಸುಮಾರು 90,000 ಜಮೀನುಗಳಿದ್ದಾವೆ ಈ ರೀತಿ. ಅದರಲ್ಲಿ ಒಂದು 50% ಕೂಡ ಮಾರ್ಚ್ ಎಂಡ್ಗೆ ನೀವು ಮಾಡಬೇಕು ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಲೇಜ್ ಅಕೌಂಟೆಂಟ್ಸು. ಆದರೆ ಕೆಲವು ವಿಲೇಜ್ ಅಕೌಂಟೆಂಟ್ಸು ಅವ್ರ ಪಕ್ಕದಲ್ಲಿರೋರು ಮಾಡ್ತಾ ಇದ್ರು ಕೂಡ ಇವರು ಕೆಲವರು ಸಬೂಬು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು 2 ಸೂಚನೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಮಾರ್ಚ್ವರೆಗೆ ಯಾರ್ಯಾರು ವಿಲೇಜ್ ಅಕೌಂಟೆಂಟ್ಸು ಒಳ್ಳೆ ಪ್ರೋಗ್ರೆಸ್ ಮಾಡ್ತಾರೆ ಅವರಿಗೆಲ್ಲ ಸರ್ಕಾರ ಪ್ರೋತ್ಸಾಹಧನ ಕೊಡುತ್ತೆ, ಇನ್ಸೆಂಟಿವ್ ಕೊಡ್ತೇವೆ ನಾವು ಸರ್ಕಾರದಿಂದ. ಹಿಂದೆ ಜನ ಬಂದು ದಂಬಾಲ್ ಬಿದ್ದು ಖರ್ಚು ಮಾಡಿಕೊಂಡು ಜನ ಕೊಡಬೇಕಾಗಿತ್ತು. ಈಗ ಜನ ಅರ್ಜಿನೂ ಕೂಡ ನಾವು ಕೇಳ್ತಾ ಇಲ್ಲ. ಖರ್ಚು ಮಾಡ್ಕೊಳ್ಳೋದು ಬಿಟ್ಬಿಡಿ, ಅರ್ಜಿಯನ್ನು ಕೇಳದೆ ನಾವೇ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೇವೆ. ಶ್ರಮ ಪಡ್ತಾ ಇರತಕ್ಕಂಥ ಅಧಿಕಾರಿಗಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಗೌರವದ ಸಂಕೇತವಾಗಿ ಸರ್ಕಾರನೇ ಅವರಿಗೆ ಒಂದು 5-6 ಕೋಟಿ ರೂಪಾಯಿ ಅಷ್ಟು ಒಳ್ಳೆಯ ಕೆಲಸ ಮಾಡಿರುವ VAಗಳಿಗೆ ನಾವು ಪ್ರೋತ್ಸಾಹ ಧನವನ್ನು ಕೊಡ್ತೇವೆ. ಮಾರ್ಚ್ವರೆಗೆ ನೋಡ್ತೇವೆ. ಅಲ್ಲಿವರೆಗೆ ಯಾರು ಒಳ್ಳೆ ಪ್ರೋಗ್ರೆಸ್ ಮಾಡಿದ್ದಾರೆ ಅಂಥ ಅಧಿಕಾರಿಗಳನ್ನ ಆಯ್ಕೆ ಮಾಡಿ VAಗಳು ಮತ್ತು ಗ್ರಾಮ ಸೇವಕರಿಗೆ ಒಂದು 5-6 ಕೋಟಿ ರೂಪಾಯಿ ಗೌರ್ಮೆಂಟಿಂದ ನಾವು ಇನ್ಸೆಂಟಿವ್ ಕೊಡ್ತೇವೆ. ರೈತರು ಕೊಡೋದು ಬೇಡ, ಗೌರ್ಮೆಂಟಿಂದ ನಾವು ಇನ್ಸೆಂಟಿವ್ ಕೊಡ್ತೇವೆ. RIಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಹೇಳಿದ್ದೇನೆ, ಮಾರ್ಚ್ ಎಂಡಿಗೆ ಎಲ್ಲ RIಗಳಿಗೂ ಲ್ಯಾಪ್ಟಾಪ್ ಕೊಡಬೇಕು. ಸೊ ಈ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಲಿ. ಅದೇ ಸಂದರ್ಭದಲ್ಲಿ ನಾನು DC ಅವ್ರಿಗೆ ಹೇಳಿದ್ದೇನೆ, ಇಷ್ಟೆಲ್ಲ ನಾವು ತಾಕೀತು ಮಾಡಿದ್ರೂ ಯಾವ VAಗಳು ಟಾರ್ಗೆಟ್ ಪ್ರಕಾರ ಕೆಲಸ ಮಾಡೋದಿಲ್ಲ, ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಮಾಡ್ತೇವೆ. ಕೆಲಸ ಮಾಡದೆ ಸಾರ್ವಜನಿಕರ ಜೀವನದಲ್ಲಿ ಸಾರ್ವಜನಿಕರ ದುಡ್ಡಿನಿಂದ ಅವರಿಂದ ನಾವಿಲ್ಲಿ ಕೂತಿರ್ತಕ್ಕಂಥವರು ನಾವು ಬೇಜವಾಬ್ದಾರಿ ಆದರೆ ಅಂಥವ್ರ ಮೇಲೆ ಕ್ರಮ ವಹಿಸಬೇಕು ಅಂತಲೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಷ್ಟೇ ಅಲ್ಲ, ನಾವು ಇದೇ ರೀತಿ ನಿಮಗೆ ಇನ್ನೊಂದು ಉದಾಹರಣೆ ಕೊಡೋದಾದರೆ, ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರರ ಕೋರ್ಟಲ್ಲಿ ಸುಮಾರು ಅವಧಿ ಮೀರಿದಂತಹ ಪ್ರಕರಣಗಳು, ಅವಧಿ
ಮೀರಿದಂಥ ಪ್ರಕರಣ 10,774 ಇತ್ತು. ಅವಧಿ ಮೀರೋಗಿರುವಂಥ ಬಾಕಿ ಪ್ರಕರಣಗಳು ಇವತ್ತು ಎಷ್ಟಿದೆ ಅಂದರೆ 488 ಇದೆ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 10,774 ಅವಧಿ ಮೀರಿ ಬಾಕಿ ಇದ್ದಂಥದ್ದು, ಇವತ್ತು 488. AC ಕಚೇರಿಗಳಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು. AC ನ್ಯಾಯಾಲಯದಲ್ಲಿ 73,624 ಪ್ರಕರಣ ಅವಧಿ ಮೀರಿ ಬಾಕಿ ಇತ್ತು. ಇವತ್ತು ಅದು 10,800ಕ್ಕೆ ಇಳಿಸಿದ್ದೇವೆ.